ಸ್ಮಿತಾ ರಂಗನಾಥ್ ಏರ್ ಶೋಗೆ ಬರೋರು ಅಲ್ಲಿ ಯುದ್ಧ ವಿಮಾನಗಳ ಬಗ್ಗೆ ಯಾಕೆ ಒಂದು ಆಕರ್ಷಿತಗೊಳ್ತಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಇವತ್ತು ಡ್ರೋನ್ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಆ ಡ್ರೋನ್ ವಿಚಾರವಾಗಿ ಕೂಡ ನನ್ನ ಸಹೋದರಿ ಸ್ಮಿತಾ ರಂಗನಾಥ್ ಒಂದಷ್ಟು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ರು. ಏರೋ ಇಂಡಿಯಾ 2025ರಲ್ಲಿ ಡ್ರೋನ್ನ ಕಾರುಬಾರು ಇದೆ. ಏರ್ ಶೋನಲ್ಲಿ ಹೊಸ ಡ್ರೋನ್ಗಳನ್ನು ಪರಿಚಯ ಮಾಡಲಾಗ್ತಾ ಇದೆ. ಭೂಮಿಯೊಳಗಿನ ಬಾಂಬ್ ಸ್ಫೋಟಕ ಪತ್ತೆ ಸಾಮರ್ಥ್ಯವನ್ನು ಕೂಡ ಈ ಡ್ರೋನ್ಗಳು ಹೊಂದಿದೆ. ನೀರಿನಲ್ಲಿ ಮುಳುಗಿರೋರನ್ನು ಕೂಡ ರಕ್ಷಣೆ ಮಾಡುವ ಜೊತೆಗೆ ಸ್ಫೋಟಕ ವಸ್ತುಗಳನ್ನು ಪತ್ತೆ ಹಚ್ಚುವಂಥ ಕೆಪಾಸಿಟಿಯನ್ನು ಹೊಂದಿದೆ. ಈಗ ಈ ಏರ್ ಶೋನಲ್ಲಿ ವಿಶೇಷ ಡ್ರೋನ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಸಹೋದರಿ ವೀರೇಶ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಎಸ್ನ ಈಗ ಗರುಡ ಏರೋ ಸ್ಪೇಸ್ ಸ್ಟಾಲ್ ಇದ್ದಾನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ವಿಧ ವಿಧವಾದ ಡ್ರೋನ್ಗಳು, ಐ ಟೆಕ್ನಾಲಜಿ ಡ್ರೋನ್ಗಳು ಸಹ ಒಳಗೊಂಡಿದ್ದಾವೆ. ಸಾಕಷ್ಟು ಜನ ಬಂದು ಈ ಒಂದು ಡ್ರೋನ್ಗಳ ಮಾಹಿತಿ ತೆಗೆದುಕೊಳ್ತಿದ್ದಾರೆ. ಯಾಕಂದರೆ ಐ ಟೆಕ್ನಾಲಜಿ ಈ ಒಂದು ಡ್ರೋನ್ ನೋಡ್ತಾ ಇರ್ಬೋದು. ಇದು ರಕ್ಷಣಾ ಕಾರ್ಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಏನಾದರೂ ಸಮುದ್ರದಲ್ಲಿ ಬಿದ್ದರೆ ಏನಾದರೂ ಅವಘಡ ಆದರೆ ತಕ್ಷಣವೇ ಈ ಒಂದು ಡ್ರೋನ್ ಮುಖಾಂತರ ಅವ್ರನ್ನ ರಕ್ಷಣಾ ಕಾರ್ಯ ಮಾಡ್ಬೋದು. ಅದಲ್ಲದೆ ಪಕ್ಕದಲ್ಲಿ ಸಹ ಏನೋ ಒಂದು ಐ ಟೆಕ್ನಾಲಜಿ ಡ್ರೋನ್ ಇದೆ. ಇದು ಮಿಸೈಲ್ ಲಾಂಚ್ ಮಾಡುವ ಡ್ರೋನ್. ಇದು ನೋಡ್ತಿರ್ಬೋದು ತುಂಬ ವೇಟ್ ಇದೆ. ಯಾವುದೇ ಒಂದು ಮಿಸೈಲ್ ತಗೊಂಡು ಹೋಗಿ ಒಂದು ದೇಶದ ಮೇಲೆ ಲಾಂಚ್ ಮಾಡ್ಬೋದು. ಯಾರಾದರೂ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಂದರೆ ಉಗ್ರಗಾಮಿ ತಾಣಗಳ ಮೇಲೆ ಲಾಂಚ್ ಮಾಡ್ಬೋದು. ಮತ್ತೊಂದು ಕಡೆ ಪಕ್ಕದಲ್ಲಿ ಡ್ರೋನ್ ಇದೆ. ಅದು ಏನಾದರೂ ಬಾಂಬ್ ಬ್ಲಾಸ್ಟ್ ಎಲ್ಲಾದರೂ ಏನು ಆಗುತ್ತಂದರೆ ಅದು 5 ಕಿಲೋಮೀಟರ್ ಅಂತರದಲ್ಲಿ ಕಂಡುಹಿಡಿಯುವ ಡ್ರೋನ್ ಇದು. ನೋಡ್ತಿರ್ಬೋದು ಇದು ಈ ಒಂದು, ಯಾಕಂದರೆ ಕೆಲವೊಬ್ಬರು ಬಾಂಬ್ ಬ್ಲಾಸ್ಟ್ ಅಂದರೆ ಬಾಂಬ್ ತಜ್ಞರು ಅವರು ಮುಂದೆ ಹೋಗಿ ಏನೋ ಸ್ಕ್ಯಾನ್ ಮಾಡ್ತಾರೆ. ಬಟ್ ಇದಲ್ಲ, ಈ ಒಂದು ಡ್ರೋನ್ 5 ಕಿಲೋಮೀಟರ್ ಅಂತರದಲ್ಲೇ ಗೊತ್ತಾಗುತ್ತೆ ಇಲ್ಲಿ ಅಂದರೆ ಬ್ಲಾಸ್ಟ್ ಆಗ್ಬೋದಾ ಆಗಲ್ವಾ ಎಲ್ಲವೂ ಗೊತ್ತಾಗುತ್ತೆ. ಮತ್ತೊಂದು ಕಡೆ ಇನ್ನೊಂದು ಡ್ರೋನ್ ಇದೆ. ಇದು ಸಹ ನೋಡ್ತಿರ್ಬೋದು. ಏನಾದರೂ ಅಗ್ನಿ ಅವಘಡ ಆದ ಸಂದರ್ಭದಲ್ಲಿ ಈ ಒಂದು ಡ್ರೋನ್ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಕೆಲವೊಬ್ಬರು ಅಗ್ನಿಶಾಮಕ ಸಿಬ್ಬಂದಿಗಳು ಒಳಗಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಈ ಒಂದು ಡ್ರೋನು ಒಳಗಡೆ ಹೋಗಿ ಅಗ್ನಿ ನಂದಿಸುವ ಕೆಲಸ ಮಾಡುತ್ತೆ. ಅಂದರೆ ಐ ಟೆಕ್ನಾಲಜಿ ಎಲ್ಲ ಡ್ರೋನ್ಗಳು ಒಳಗಿದ್ದಾವೆ. ಇಲ್ಲಿ ಕೃತಜ್ಞತೆ ಬನ್ನಿ ಮಾತಾಡ್ಸೋಣ. ಮೇಡಮ್, ವಿಧ ವಿಧವಾದ ಡ್ರೋನ್, ಐ ಟೆಕ್ನಾಲಜಿ ಡ್ರೋನ್ಗಳಿದ್ದಾವೆ. ಏನೆಲ್ಲ ಸ್ಪೆಷಲ್ ಮೇಡಮ್ ಇವೆಲ್ಲ ಅಂತ? ನಾವು ನೆನ್ನೆ ಒಂದು ಸಾಫ್ಟ್ ಲಾಂಚ್ ಮಾಡಿದ್ವಿ ಸರ್, ನಮ್ಮ UTM ಡ್ರೋನ್ ಟೆಕ್ನಾಲಜಿ ಅಂತ. ಇದೇನಂದರೆ ಅನ್ಮ್ಯಾನ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಈಗ ನೀವೇ ಇಲ್ಲಿ ನೋಡ್ತಾ ಇದ್ದೀರಿ, ಏರೋ ಇಂಡಿಯಲ್ಲಿ ತುಂಬ ಕಂಪ್ನೀಸ್ ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೋನ್ಸ್, ಅರೌಂಡ್ 30-40 ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೋನ್ಸ್ನೆಲ್ಲ ಮಾರ್ತಾ ಇದ್ದಾರೆ. ಇದನ್ನು ಕಂಟ್ರೋಲ್ ಮಾಡೋದು ಹೇಗೆ? ನಾವೆಲ್ಲ ಒಳ್ಳೆ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀವಿ, ಆದರೆ ಕೆಲವರು ಅದನ್ನು ಬೇರೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡ್ಕೊಬೋದು. ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನೆಲ್ಲ ಇಲ್ಲಿ ಜಾಸ್ತಿ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಲಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ರೆಗ್ಯುಲೇಟರಿ ಅಥಾರಿಟೀಸ್ಗೆ ಇದನ್ನು ಪಿಚ್ ಮಾಡೋದಕ್ಕೋಸ್ಕರ ಒಂದು ಸಾಫ್ಟ್ವೇರ್ ತಯಾರು ಮಾಡಿದ್ವಿ. ಇದರಲ್ಲಿ ಏನಂದರೆ ಯು ಕ್ಯಾನ್ ಟ್ರ್ಯಾಕ್ ಎಕ್ಸಾಕ್ಟ್ಲಿ ನಿಮ್ಮ ಡ್ರೋನ್ ಎಲ್ಲಿ ಫ್ಲೈ ಆಗ್ತಾ ಇದೆ, ಅದರ ಆಲ್ಟಿಟ್ಯೂಡ್ ಏನು, ಅಲ್ಲೊಂಥರ ಐ ಜಸ್ಟ್ ಟೇಕ್ ಯು ಓವರ್ ಹಿಯರ್. ಇಲ್ಲಿ ನೋಡಿದ್ರೆ ನೀವು ಡ್ರೋನ್ ಫ್ಲೈ ಮಾಡಬೇಕಂದ್ರೆ ಒಂದಷ್ಟು ಪರ್ಮಿಷನ್ಸ್ ತಗೊಂಡಿರ್ತೀರಾ. 10 ಕಿಲೋಮೀಟರ್ ರೇಡಿಯಸ್, 5 ಕಿಲೋಮೀಟರ್ ರೇಡಿಯಸ್ ಅಂತ. ಅದಕ್ಕಿಂತ ಜಾಸ್ತಿ ಆಚೆ ಏನಾನ ಹೋದರೆ ಇಟ್ ಟ್ರಿಗರ್, ನಮ್ಗೆ ಇಲ್ಲೊಂದು ಸಿಗ್ನಲ್ ಬರುತ್ತೆ. ಸೊ ಆವಾಗ ಪೊಲೀಸ್ ಅಥಾರಿಟಿ ಆಗಲಿ ಯಾರೇ ಪರ್ಮಿಷನ್ ಕೊಟ್ಟಿರ್ತಾರಲ್ಲ ಅವರು ಆ ಡ್ರೋನ್ನ ಕಾಲ್ ಮಾಡಿಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡ್ಬೋದು, ಅವ್ರ ಲೈಸೆನ್ಸ್ ಆಗಲಿ ಇದಾಗಲಿ. ಸೊ ದಿಸ್ ಇಸ್ ವೆರಿ ಗುಡ್ ಟು ಟ್ರ್ಯಾಕ್ ದ ಸೆಕ್ಯೂರಿಟಿ ಪರ್ಪಸ್ ನಮಗೆ. ಇನ್ನೊಂದು ಇವಾಗ ಇಲ್ಲಿ ಬಂದರೆ ದಿಸ್ ಇಸ್ ಆರ್ ಲ್ಯಾಂಡ್ ಮೈನ್ ಡಿಟೆಕ್ಷನ್ ಡ್ರೋನ್. ದಿಸ್ ಇಸ್ ವೆರಿ ಇದು ಮೇನ್ ಏನಂದರೆ ಸರ್, ನಾವು ಮೈನ್ಸ್ ಆಗಲಿ ಆರ್ಮಿ ಮೈನ್ಸ್ ಆಗಲಿ ಯಾವುದೇ ಇದಾಗಲಿ ಯೂಶ್ವಲಿ ನಾವು ಬಾಂಬ್ ಡಿಟೆಕ್ಟರ್ಸ್ ಎಲ್ಲ ಎತ್ಕೊಂಡು ಹೋಗಿ ಇಲ್ಲಿ ಚೆಕ್ ಮಾಡ್ತೀವಿ, ಪ್ರಾಣಕ್ಕೆ ಅಪಾಯ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಡ್ರೋನ್ಸ್ನ ಕಳಿಸ್ಬಿಟ್ಟು ವಿಲ್ ಡಿಟೆಕ್ಟ್ ಇಟ್ ಗಿವ್ಸ್ ಅಸ್ ಅ ಸಿಗ್ನಲ್. ಅವಾಗ ಹೋಗ್ಬಿಟ್ಟು ದೇ ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಟ್ರ್ಯಾಕ್ ದಟ್ ಒನ್ ಥಿಂಗ್. ಇಟ್ ಟೆಲ್ಸ್ ಯು ಎಕ್ಸಾಕ್ಟ್ಲಿ ಅಲ್ಲಿ ಬಾಂಬ್ ಇದೆಯಾ ಇಲ್ವಾ, ಎನಿ ಮೆಟಲ್ ಡಿಟೆಕ್ಟರ್ಸ್ ಆಗಲಿ ಏನಾದರೂ ಆಗಲಿ. ಅದು ಬಂದು ನಮ್ಮ ರಾಕೆಟ್ ಲಾಂಚರ್ ಅಂತ. ಲೈಕ್ ಯು ಕ್ಯಾನ್ ಸಿ ಇಟ್ ರಿಲೀಸಸ್ ಯುವರ್ ರಾಕೆಟ್ಸ್. ಇಟ್ಸ್ ಅಗೇನ್ ಸ್ಪೆಸಿಫಿಕ್ಲಿ ನಾವು ಬರೀ ಆರ್ಮಿಗೋಸ್ಕರ ಡಿಸೈನ್ ಮಾಡಿರೋದು. ಒನ್ ಆಫ್ ದ ಮೇನ್ ಎಕ್ಸ್ಕ್ಲೂಸಿವ್ ಥಿಂಗ್ ಬಂದುಬಿಟ್ಟು ನಮ್ಮ ಲೈಫ್ ಬಾಯ್ ಡ್ರೋನ್ ಅಂತ. ಆ ಡ್ರೋನ್ ಬಗ್ಗೆ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ದಿಸ್ ವಾಸ್ ಆ್ಯಕ್ಚುಲಿ ಡಿಸೈನ್ಡ್ ಫಾರ್ ಇದು ಆ್ಯಕ್ಚುಲಿ ಡಿಸೈನ್ ಮಾಡಿರೋದು ನಾವು ಗೋವಾ ಟೂರಿಸಮ್ಗೋಸ್ಕರ. ಈಗ ಮ್ಯಾಂಗ್ಳೂರ್ ಟೂರಿಸಮ್ ಅವರು ಬಂದಿದ್ದಾರೆ. ಸೊ ಇದು ಮೇನ್ ಏನಂದರೆ ರೆಸ್ಕ್ಯೂ ಪರ್ಪಸ್ಗೋಸ್ಕರ ಸ್ಕೂಬಾ ಡೈವಿಂಗ್ ಹೋಗ್ತಾರೆ, ಆಮೇಲೆ ಸ್ನಾಕ್ಲಿಂಗ್ ಈ ಥರ ಆ್ಯಕ್ಟಿವಿಟೀಸ್, ವಾಟರ್ ಗೇಮ್ಸ್ ಆ್ಯಕ್ಟಿವಿಟೀಸ್ಗೆಲ್ಲ ಹೋಗ್ತಾರೆ. ಅಲ್ಲೇನಾಗ್ತಾರೆ, ಕರೆಂಟ್ಸು ದಿಲ್ ಟೇಕ್ ದಮ್, ಇಟ್ ವಿಲ್ ಡೈವರ್ಟ್ ದೆಮ್ ಟು ಅನದರ್ ಏರಿಯಾ. ಅಲ್ಲಿ ಬೋಟ್ಸ್ ಅಲ್ಲಿ ಹೋಗಿಬಿಟ್ಟು ಕಂಡುಹಿಡಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ದೀಸ್ ಡ್ರೋನ್ಸ್ ವಿಲ್ ಹೆಲ್ಪ್ ಅಸ್ ಗೋ ಆ್ಯಂಡ್ ಟ್ರ್ಯಾಕ್ ದೆಮ್ ಆ್ಯಂಡ್ ರೆಸ್ಕ್ಯೂ ಫಾರ್ ಟೈಮ್ ಬಿಂಗ್ ಟಿಲ್ ಬೇರೆಯವ್ರು ಯಾರನ್ನ ಬಂದುಬಿಟ್ಟು ರೆಸ್ಕ್ಯೂ ಮಾಡೋಕ್ಕೋಸ್ಕರ. ಅದು ಬಿಟ್ಟು ದ ಇಸ್ ಫೈರ್ ಫೈಟಿಂಗ್ ಡ್ರೋನ್ಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ಫೈರ್ ಇಂಜಿನ್ಸ್ ಬಂದುಬಿಟ್ಟು ಬಿಲ್ಡಿಂಗ್ ಒಳಗಡೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಷ್ಟರಲ್ಲಿ ವಿ ಹ್ಯಾವ್ ಫೈರ್ ಫೈಟಿಂಗ್ ಡ್ರೋನ್ಸ್
ಬಿಲ್ಡಿಂಗ್ ಒಳಗಡೆನೆ ಹೋಗ್ಬಿಟ್ಟು ಫೈರ್ನ ಸ್ಟಾಪ್ ಮಾಡೋ ಪರಿಸ್ಥಿತಿ ಐ ಮೀನ್ ಇಟ್ ವಿಲ್ ಹೆಲ್ಪ್ ಅಸ್. ಅದು ಬಿಟ್ಟು ನಮ್ಮ ಹತ್ರ ಕ್ಯಾನಿಸ್ಟರ್ ಡ್ರಾಪಿಂಗ್ ಡ್ರೋನ್ಸ್ ಇದೆ. ಇದರಲ್ಲಿ ಮೇನ್ ಏನಂದರೆ ಗ್ರೆನೈಡ್ಸ್ನ ಡ್ರಾಪ್ ಮಾಡ್ಬೋದು, ಟಿಯರ್ ಗ್ಯಾಸ್ ಡ್ರಾಪ್ ಮಾಡ್ಬೋದು. ಬ್ಯಾಕ್ ದೆನ್ ನಮ್ಮ ಆರ್ಮಿ ಆಫೀಸರ್ಸ್ ಆಗ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಪ್ರಾಣಕ್ಕೆ ಅಪಾಯ ಅದು, ಅಲ್ಲಿ ಹೋಗ್ಬಿಟ್ಟು ಅವ್ರು ರಿಲೀಸ್ ಮಾಡೋವಾಗಲ್ಲ. ಆದರೆ ಡ್ರೋನ್ಸಿಂದ ಅವ್ರ ಪ್ರಾಣಕ್ಕೇ ತುಂಬ ನಾವು ಒಂಥರ ಭದ್ರತೆ ಕೊಡೋದ್ರ ಮತ್ತು ಒಳ್ಳೆ ಶೀಲ್ಡ್ ಥರ ಅವ್ರಿಗೆ ಕಾನ್ಫಿಡೆಂಟಾಗಿ ನಮಗೆ ಅವ್ರು ಭದ್ರತೆಯಾಗಿನೂ ಕಾಪಾಡ್ತಾರೆ. ಸೊ ದಟ್ ಈಸ್ ಒನ್ ಥಿಂಗ್ ಸರ್. ಅದು ಬಿಟ್ಟರೆ ಸರ್ವೆಲೆನ್ಸ್ ಇದೆ ಅಗೇನ್ ವಿತ್ ಆರ್ ಲಿಡಾರ್ ಬೇಸ್ ಕ್ಯಾಮ್ರಾಸ್. ಸೊ ಹಿಮಾಲಯಾಸಲ್ಲೆಲ್ಲ ಟ್ರೆಕ್ಕಿಂಗ್ ಹೋಗ್ತಾರೆ, ಅದನ್ನೆಲ್ಲ ನಾವು ಟ್ರ್ಯಾಕ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಥರ್ಮಲ್ ಇಮೇಜ್ರಿ ಕ್ಯಾಮ್ರಾಯಿಂದ ನೀವು ಅಲ್ಲಿ ಮನುಷ್ಯರಿದಾರಾ ಇಲ್ವಾ ಅಂತ ಹೇಳಿಬಿಟ್ಟು ಇಮಿಡಿಯೇಟಾಗಿ ಕಾಪಾಡ್ಬೋದು ಸರ್. ಸೊ ದೀಸ್ ಆರ್ ಆರ್ ಟೈಪ್ಸ್ ಆಫ್ ಡ್ರೋನ್ಸ್. ನೋಡ್ತಿರ್ಬೋದು ಸುಮಾರು ಡ್ರೋನ್ಗಳಿದ್ದಾವೆ. ಒಂದು ಕಡೆ ರಕ್ಷಣಾ ಕ್ಷೇತ್ರಕ್ಕೆ ತುಂಬ ಅನುಕೂಲ ಆಗುತ್ತೆ, ಒಂದು ಕಡೆ ಅಗ್ನಿಶಾಮಕಕ್ಕೆ ತುಂಬ ಅನುಕೂಲ ಆಗುತ್ತೆ, ಮತ್ತು ಸಾರ್ವಜನಿಕ ರಕ್ಷಣೆಗೆ ತುಂಬ ಅನುಕೂಲ ಆಗುತ್ತೆ. ವೆರೈಟಿ ಡ್ರೋನ್ಗಳಿದ್ದಾವೆ, ಹೈ ಟೆಕ್ನಾಲಜಿ ಡ್ರೋನ್ಗಳಿವು. ಹೀಗಾಗಿ ಇಲ್ಲಿ ಸಹ ಏನು ಶಾಲೆಗಳಲ್ಲಿ ಸಹ ತಂದಿಟ್ಟಿದ್ದಾರೆ ಮತ್ತು ಸಾಕಷ್ಟು ಜನ ಈ ಒಂದು ಡ್ರೋನ್ಗಳ ಮಾಹಿತಿ ಪಡೆದುಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏಷ್ಯಾದ ಅತಿ ದೊಡ್ಡ ಏರೋ ಇಂಡಿಯಾ 2025 ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ರಾಜಧಾನಿ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಕಲರವ, ರಂಗು, ಜನ ಫುಲ್ ಖುಷಿಯಾಗಿದ್ದಾರೆ. ರಿಪಬ್ಲಿಕ್ ತಂಡದಿಂದ ದೊಡ್ಡ ಕವರೇಜ್ ಅನ್ನ ಮಾಡ್ತಾ ಇದ್ದಾರೆ, ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದ್ದಾರೆ. ನಮ್ಮ ರಿಪಬ್ಲಿಕ್ ಕನ್ನಡದ ತಂಡ ಬೆಳಗ್ಗೆ ಹೋಗಿ ಸಂಜೆವರೆಗೂ ಈ ಲೋಹದ ಹಕ್ಕಿಗಳ ರಂಗಿನ ಕಲರವನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ, ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಿದ್ದಾರೆ. ಏಷ್ಯಾದ ಅತಿ ದೊಡ್ಡ ಏರೋ ಇಂಡಿಯಾ ಶೋ 2025 ನಿನ್ನೆ ಅಷ್ಟೇ ಕೇಂದ್ರ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಅವರು ವೈದ್ಯುಕ್ತ ಚಾಲನೆ ಕೊಟ್ಟಿದ್ರು. ಈ ಬಾರಿ ಬಹಳ ವಿಶೇಷತೆಯನ್ನು ಹೊಂದಿರುವಂಥ ಏರೋ ಇಂಡಿಯಾ 2025 2019ರಲ್ಲಿ ಕೊರೋನಾ ಸಂದರ್ಭದಲ್ಲಿ ಯಾರಿಗೂ ಕೂಡ ನೋಡೋದಕ್ಕೆ ಅವಕಾಶ ಇರಲಿಲ್ಲ. ನೋಡಿ, ಏರೋ ಇಂಡಿಯಾ 2025 ಕಳೆದ ಬಾರಿಯ ಏರೋ ಶೋಗಿಂತ ಈ ಬಾರಿ ಬಹಳ ಬದಲಾವಣೆಗಳನ್ನು ತಂದುಕೊಂಡಿದೆ. ಅದರ ವಿಶೇಷತೆಗಳೇನು, ಈ ಬಾರಿ ಏರೋ ಇಂಡಿಯಾ ಯಾಕೆ ಅಷ್ಟು ಆಕರ್ಷಣೀಯವಾಗ್ತಾ ಇದೆ, ಹೆಚ್ಚೆಚ್ಚು ಜನರನ್ನು ಆಕರ್ಷಿತರಾಗ್ತಾ ಇದೆ, ಜನ ಸಾಗರವೇ ಹರಿದು ಬರ್ತಾ ಇದೆ ಅನ್ನೋದ್ರ ಬಗ್ಗೆ, ಅಲ್ಲಿರುವಂಥ ಒಂದಷ್ಟು ತಂತ್ರಗಾರಿಕೆ ಬಳಕೆ ಆಗಿರ್ಬೋದು, ಯುದ್ಧ ವಿಮಾನಗಳ ಬಗ್ಗೆ, ಅಲ್ಲಿಗೆ ಬರ್ತಾ ಇರುವಂಥ ಜನರ ಬಗ್ಗೆ, ಆ ವಾಯುನೆಲೆಯ ಸುತ್ತಮುತ್ತಲೂ ಯಾವ ರೀತಿಯಾದಂಥ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ನಮ್ಮ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ, 4 ತಂಡ, ನಮ್ಮ ಕ್ಯಾಮ್ರಾಮನ್ ತಂಡ ಅಲ್ಲಿಂದನೇ ಬೆಳಗ್ಗಿನಿಂದಲೇ ನೈಜ ವರದಿಯನ್ನು ಕೊಡ್ತಾ ಇದೆ, ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದೆ. 4 ಜನ ನನ್ನ ಸಹೋದ್ಯೋಗಿಗಳು, ಸ್ಮಿತಾ ರಂಗನಾಥ್, ವೀರೇಶ್, ಹಾಗೆ ಧ್ರುವರಾಜ್, ಮತ್ತೊಂದು ಕಡೆ ಮಂಜುನಾಥ್ ಧೀನೂರ್, 4 ಜನರು ಕೂಡ ಆ ವಾಯುನೆಲೆಯ ಒಳಗೆ ಹಾಗೂ ಹೊರಗೆ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮೊದಲಿಗೆ ಈ ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಅವರು ನಿನ್ನೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ರು. ಎಷ್ಟೋ ಯಾರಿಗೂ ಗೊತ್ತಿಲ್ಲದಂಥ ನಮ್ಮ ಯುದ್ಧ ವಿಮಾನಗಳ ವಿಶಿಷ್ಟತೆಗಳು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಇವತ್ತು ಕೂಡ ಬೆಳಗ್ಗಿನಿಂದಲೂ ಅಲ್ಲಿ ಬಿಸಿಲಿದೆ, ರಶ್ ಇದೆ, ಜನರು ಬರ್ತಿದ್ದಾರೆ, ಆದರೂ ಕೂಡ ಅಲ್ಲಿಗೆ ಹೋಗಿ ಒಂದು ದಿಟ್ಟ ವರದಿಯನ್ನು ಕೂಡ ಮಾಡ್ತಿದ್ದಾರೆ. ಯಾಕಂದರೆ ಇದೆಲ್ಲವೂ ಕೂಡ ನಮ್ಮ ಶಕ್ತಿ ಏನು ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ತೋರಿಸುವಂಥ ಕೆಲಸ. ಏಷ್ಯಾದ ಅತಿ ದೊಡ್ಡ ಶೋ. ನನ್ನೊಂದಿಗೆ ನಮ್ಮ ಸ್ಮಿತಾ ರಂಗನಾಥ್ ಅವರು ಜಾಯ್ನ್ ಆಗಿದ್ದಾರೆ. ಸ್ಮಿತಾ, ಹೇಗಿದೆ ಇವತ್ತು? ಒಂದು ರೀತಿಯಲ್ಲಿ ನಿನ್ನೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ, ಎಲ್ಲ ಗೊತ್ತೇ ಇರಲಿಲ್ಲ. ಸೊ ಇವತ್ತು ಪೈಲಟ್ ರಹಿತ ಒಂದು ಫೈಟರ್ ಜೆಟ್ನ ಬಗ್ಗೆ ಕೂಡ ಬೆಳಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ರಿ. ಸದ್ಯಕ್ಕೆ ಏನು ಮಾಹಿತಿಯನ್ನು ಕೊಡ್ತೀರಿ ನಮ್ಮ ವೀಕ್ಷಕರಿಗೆ?
ರಷ್ಯಾ ನಿರ್ಮಿತ ಮೆಗ್, ಹಾಗೆ UK ನಿರ್ಮಿತ ಜಾಗ್ವಾರ್, ಹಾಗೆ ಫ್ರಾನ್ಸ್ ನಿರ್ಮಿತ ರಫೇಲ್ ಆಲ್ ವೆದರ್ ಏರ್ಕ್ರಾಫ್ಟ್. ಇದು ಎಂಥದ್ದೇ ಹವಾಮಾನ ಇದ್ರೂ ಕೂಡ ಶತ್ರುವಿನ ಎದೆಯಲ್ಲಿ ನಡುಕ ಹುಟ್ಟಿಸುವ ಸಾಮರ್ಥ್ಯವನ್ನ ಈ ಮೆಗ್ 29K ಹೊಂದಿದೆ. ಡೇ ನೈಟ್ ಕೇಪಬಿಲಿಟಿ ಕೂಡ, ಅಂದ್ರೆ ಹಗಲು ರಾತ್ರಿ ಸರಿ ಸಮಾನವಾಗಿ ಯುದ್ಧ ರಂಗದಲ್ಲಿ ಸೆಣಸಾಟವನ್ನ ಆಡುವ ಕೆಪಾಸಿಟಿಯನ್ನ ಕೂಡ ಈ ಮಿಗ್ 29K ಹೊಂದಿದೆ. ರಷ್ಯಾ ನಿರ್ಮಿತ ಮಿಗ್ ನ ಈ ಬಾರಿಯ ಏರ್ ಶೋಗೆ ಬಂದ್ರೆ ಮಿಸ್ ಮಾಡದೆ ಗಮನಿಸಿ. ಈ ನನ್ನ ಬಲಭಾಗದಲ್ಲಿರೋದೇ UK ನಿರ್ಮಿತ ಜಾಗ್ವಾರ್ ಯುದ್ಧ ವಿಮಾನ. ರೋಲ್ಸ್ ರಾಯ್ ಟರ್ಬೋ ಮೆಗಾ ಅಡಾರ್ ಎಂಜಿನ್ ಅನ್ನ ಹೊಂದಿರತಕ್ಕಂತಹ ಮತ್ತೊಂದು ಬ್ಯೂಟಿಫುಲ್ ಏರ್ ಕ್ರಾಫ್ಟ್ ಯುದ್ಧ ನೌಕೆ ನೀವೀಗ ಗಮನಿಸ್ತಾ ಇದ್ದೀರಿ. ಅಡ್ವಾನ್ಸ್ಡ್ ನ್ಯಾವಿಗೇಷನ್ ಸ್ಪೆಷಾಲಿಟಿ ಇದೆ, ಅಟ್ಯಾಕ್ ಸಿಸ್ಟಮ್ ಇದೆ, ಹಾಗೆ ಗ್ಲಾಸ್ ಕಾಕ್ಪಿಟ್ ಇದರ ವಿಶೇಷತೆ. ಈ ಯುದ್ಧ ವಿಮಾನ ಕೂಡ ಎಲ್ಲ ರೀತಿಯ ಹವಾಮಾನದಲ್ಲೂ ಕೂಡ ಯುದ್ಧ ರಂಗದಲ್ಲಿ ಭಾಗವಹಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಡೇ ಅಂಡ್ ನೈಟ್ ಕೇಪಬಿಲಿಟಿ ಕೂಡ ಈ ಒಂದು ಯುದ್ಧ ವಿಮಾನ ಹೊಂದಿದೆ. ಈ ಬಾರಿಯ ಏರೋ ಇಂಡಿಯಾ ಶೋನ ವಿಶೇಷತೆಗಳಲ್ಲಿ ಈ ಜಾಗ್ವಾರ್ ಡ್ರೇನ್ 3 ಕೂಡ ಒಂದು. ನಾವಾಗಲೇ ಗಮನಿಸಿದ ಹಾಗೆ ಜಾಗ್ವಾರ್, ಅದಾದ ನಂತರದಲ್ಲಿ ಮಿಗ್ 29 ಹಾಗೆ ರಫೇಲ್, ಈ 3 ವಿದೇಶಿ ಸೂಪರ್ ಹೀರೋಗಳ ಜೊತೆಯಲ್ಲಿ ಏರೋ ಶೋಗೆ ಬರ್ತಾ ಇರುವ ಪ್ರತಿಯೊಬ್ಬರು ಕೂಡ ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ನೀವು ಕೂಡ ಏರೋ ಶೋಗೆ ಬರೋ ಪ್ಲಾನ್ ಮಾಡ್ತಾ ಇದ್ರೆ ಈ 3 ಸೂಪರ್ ಹೀರೋಗಳ ಜೊತೆಯಲ್ಲಿ ಸೆಲ್ಫಿ ತಗೊಳ್ಳೋದನ್ನ ಮರಿಬೇಡಿ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಏರೋ ಶೋ 2025 ಬೆಂಗಳೂರಿನಿಂದ.